ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಷಾಢ ಶುಕ್ರವಾರ, ವರಮಹಾಲಕ್ಷ್ಮಿ ಈ ರೀತಿ ಹಬ್ಬಗಳು ಬರ್ತಾ ಇರೋದ್ರಿಂದ ನಾನು ಡೀಪ್ ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದು ವಾರದಿಂದನೇ. ಆಲ್ರೆಡಿ ರೂಮ್ಸ್ ಎಲ್ಲ ಮುಗಿಸಾಯಿತು. ಈಗ ನಾನು ಕಿಚನ್ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಈ ಪ್ರಾಡಕ್ಟ್ ನೇಮ್ ನಿಮಗೆ ಹೇಳ್ಬೋದೋ ಬೇಡವೋ ನಂಗೆ ಗೊತ್ತಿಲ್ಲ. ಬಟ್ ಈ ಪ್ರಾಡಕ್ಟ್ನ ಹೇಗೆ ಅಸೆಂಬಲ್ ಮಾಡೋದು, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ಈಗ ತೋರಿಸ್ತೀನಿ, ಬನ್ನಿ ಹೇಗೆ ಅಸೆಂಬಲ್ ಮಾಡೋದು ಅಂತ. ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬ್ರಷಸ್ ಇದೆ ನೋಡಿ, ನೋಡ್ಬೋದು. ಈ ಥರದ್ದೊಂದಿದೆ. ಸ್ಟೀಮ್ ಇದರಲ್ಲಿ ಬಿಟ್ಟರೆ ಹೀಗೆ ಕ್ಲೀನ್ ಆಗುತ್ತೆ. ಇದಕ್ಕೆ ಏನು ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಈ ಥರ ಬ್ರಷ್ ಹಿಂಗಾಗಿ ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡ್ಬೋದು. ಈ ಥರ ಬ್ರಷ್ಗಳು ಅಥವಾ ಈ ಥರದ್ದು ಈ ಥರ ಒಂದೊಂದು ಬ್ರಷ್ಗೂ ಒಂದೊಂದು ಪರ್ಪಸ್ ಇದೆ ನೋಡಿ. ಈ ಥರ ಬ್ರಷ್ಗಳಿದ್ದಾವೆ, 2-3 ಬ್ರಷ್ಗಳು ಕೊಟ್ಟಿದ್ದಾರೆ. ಇದು ಬಂದು ಫ್ಲೋರ್ ಕ್ಲೀನರ್. ಆಲ್ರೆಡಿ ಒಂದ್ಸರಿ ಯೂಸ್ ಮಾಡಿದ್ದೀವಿ ಟೆಸ್ಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ನೋಡಿ 2 ಕೊಟ್ಟಿರ್ತಾರೆ ಆ ಥರದ್ದು. ನಾವು ತೊಗೊಂಡಿರೋದು ಯುರೇಕಾ ಫೋರ್ಬ್ಸ್ದು ಸ್ಟೀಮ್ ಕ್ಲೀನರ್. ಇದು ಬಂದು ಬಾಡಿ. ನೀರು ಇದ್ರಲ್ಲಿ ಹಾಕೋದು. ಫಿಲ್ಟರ್ ವಾಟರೇ ಯೂಸ್ ಮಾಡಬೇಕು. ಗೈಡ್ ಕೂಡ ಇದೆ. ತುಂಬ ದಿನದಿಂದ ಬಾಕ್ಸ್ ಒಳಗೆ ಇದ್ದಿದ್ದರಿಂದ ಈ ಥರ ಆಗೋಗಿದೆ ಫೋಲ್ಡು. ನೋಡಿ ಹೇಗೆ ಅಸೆಂಬಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನು ಕಿಚನ್ ಕ್ಲೀನಿಂಗ್ಗೆ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದನ್ನು ನಾವು ರಿಮೂವ್ ಮಾಡಿಬಿಡೋಣ. ಇದಕ್ಕೆ ಪ್ಲಗ್ ಪಾಯಿಂಟೇ ಬೇಕು. ಕರೆಂಟ್ ಸ್ವಲ್ಪ ಜಾಸ್ತಿ ಎಳೆಯೋದ್ರಿಂದ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಒನ್ಸ್ ಇನ್ ಎ ವೈಲ್ ಡೀಪ್ ಕ್ಲೀನಿಂಗ್ ಅಂತ ಬಂದಾಗ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಮೆಶ್ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಬೋದು. ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸ್ಟವ್ ಕ್ಲೀನ್ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ. ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಬರ್ತೀನಿ. ಈ ರೀತಿ ಮೆಜರ್ಮೆಂಟ್ ಕಪ್ ಅವರೇ ಕೊಟ್ಟಿರ್ತಾರೆ. ಈ ಥರ ಕಪ್ಪಲ್ಲಿ 2 ಕಪ್ಸ್ ವಾಟರು ಇದು ಹಿಡಿಯುತ್ತೆ. ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಅಡುಗೆ ಮನೆಗೆ. ನಿಮಗೆ ತೋರಿಸ್ತೀನಿ ಹೆಂಗೆ ಎಲ್ಲ ಎತ್ತಿಟ್ಬಿಡಿ. ನೋಡಿ ಈ ಸೈಡ್ ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಈ ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಒಂದ್ಸರಿ ಅಂತ.
ಅದಾದಮೇಲೆ ಆ ಸೈಡಿಂದ ಈ ಸೈಡ್ ಶಿಫ್ಟ್ ಮಾಡಿಬಿಟ್ಟು ಇದು ಮಾಡಬೇಕು. ಇದರ ಕೇಬಲ್ ತುಂಬ ದೊಡ್ಡದಾಗಿದೆ, ನೀವೇ ನೋಡ್ತಾ ಇರ್ಬೋದು. ದೊಡ್ಡದು ಉದ್ದಕ್ಕಿದೆ, ಎಷ್ಟು ಉದ್ದ ಬೇಕಾದರೂ ಇಟ್ಬೋದು. ಮೋಸ್ಟ್ಲಿ 5 ಮೀಟರ್ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಸ್ಟವ್ಗಿಂತ ಮುಂಚೆ ಟೈಲ್ಸ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದೇ ಬ್ರಷಲ್ಲಿ ಟೈಲ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಆಪ್ಷನ್ಸ್ ಬಂದು ಸ್ಟೀಮ್, ಪವರ್ ಆನ್, ಸ್ಟೀಮ್, ಡಬಲ್ ಸ್ಟೀಮ್ ಇದಿದೆ. ನಾವು ಕಿಚನ್ನ ರಿನೋವೇಟ್ ಮಾಡಬೇಕು ಅಂತ ಮಾತಾಡ್ಕೊಳ್ತಾ ಇದ್ವಿ. ಬಟ್ ಆ ಪ್ಲ್ಯಾನ್ ಮಧ್ಯೆ ಈ ಥರ ವರಮಹಾಲಕ್ಷ್ಮಿ ಎಲ್ಲ ಅಡ್ಡ ಬಂತಲ್ಲ, ಸೊ ವರಮಹಾಲಕ್ಷ್ಮಿವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ಲ, ಇದೇ ರೀತಿ ಬಿಟ್ಕೊಂಡು ಅಂತ ಅಂದ್ಬಿಟ್ಟು ನಾವು ಈ ಥರ ಡೀಪ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು. ಇದು ಜಿಡ್ಡಿದ್ರೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಸ್ ಮಾಡಲ್ಲ. ಬಟ್ ಈ ಟೈಮ್ ಬೇಕೇ ಬೇಕಾಗಿತ್ತು, ತುಂಬಾ ಇದಾಗಿತ್ತು ಟೈಲ್ಸ್ ಎಲ್ಲ. ನನಗೆ ತಡೆಯೋಕ್ಕಾಗಲಿಲ್ಲ, ಕೊನೆಗೆ ನಾನೇ ತೊಗೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇದು ಸ್ವಲ್ಪ ಟಿಡಿಯಸ್ ಜಾಬ್, ಕೈಯೆಲ್ಲ ನೋವು ಬರುತ್ತೆ ಸ್ವಲ್ಪ, ಅದಕ್ಕೆ. ಬಟ್ ಹೆಂಗೋ ನಾನೇ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಳೇ, ಟೈಮ್ ತೊಗೊಂಡು. ಸರಿಯಾಗಿ ಲಾಕ್ ಆಗಿರಲಿಲ್ಲ, ಅದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಅದನ್ನು. ಇಲ್ಲೊಂದು ಸರಿ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸ್ಟೀಮ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವೇ ಪವರ್ ಆಫ್ ಮಾಡಬೇಕು. ಅಲ್ಲೇ ಪವರ್ ಬಟನ್ ಇಟ್ಟಿದ್ರೆ ಪವರ್ ಆಫ್ ಆಗುತ್ತೆ. ಇದರಿಂದ ಕ್ಲೀನಿಂಗ್ ಈಸಿಯಾಗಾದ್ರೂ ಸ್ವಲ್ಪ ಪೇಷನ್ಸ್ ಬೇಕು, ಯಾಕಂತಂದರೆ ನಮಗೆ ಕೈ ನೋವು ಬರ್ಬೋದು ಇದು ಎತ್ತಿ ಇಟ್ಕೊಂಡು ಎಲ್ಲ ಮಾಡಲಿಕ್ಕೆ. ಬಟ್ ಫ್ಲೋರೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಬೋದು, ಅದೆಲ್ಲ ಕೈ ನೋವು ಬರಲ್ಲ. ಈ ಥರ ಟೈಲ್ಸ್ ಕ್ಲೀನ್ ಮಾಡುವಾಗ ಮಾತ್ರ ಸ್ವಲ್ಪ ಮತ್ತೆ ಪವರ್ ಆನ್ ಮಾಡಿಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಬೋದು. ಒಂದು 10 ಸೆಕೆಂಡ್ಸ್ ಬಿಟ್ಟು, ಅಷ್ಟರಲ್ಲಿ ಸ್ವಲ್ಪ ಇಳಿದಿರುತ್ತೆ ಟೆಂಪ್ರೇಚರು. ಪ್ರೊಫೆಷ್ನಲ್ ಕ್ಲೀನಿಂಗ್ ಸರ್ವಿಸ್ನೇ ಕರೆಸ್ಬೋದಾಗಿತ್ತು, ಬಟ್ ಅದಕ್ಕಿಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾವೇ ಮನೇಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಡೀಪ್ ಕ್ಲೀನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಈ ಥರ ಆದಮೇಲೆ ನಾನು ಕಿಚನ್ ಟವಲ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ವೈಪ್ ಮಾಡ್ಕೋತೀನಿ.
ಹೊಸ ಮನೆ ಥರನೇ ಇರುತ್ತೆ. ಆದರೆ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ 10 ಇಯರ್ಸ್ ಆದಮೇಲೆ ಅದು ಹೇಗಿರುತ್ತೆ ಅನ್ನೋದೇ ಮ್ಯಾಟ್ರ್ ಆಗೋದು. 10 ಇಯರ್ಸ್ ಆದಮೇಲೂ ಅದು ಹೊಸದಾಗಿರಬೇಕು ಅಂತಂದರೆ ಈಗಿನ ಕಾಲದ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಕೈಯಲ್ಲೇ ಒರೆಸ್ಕೊಳ್ತೀವಿ ಅಂದರೆ ಈ ಥರ ಟೈಲ್ಸಲ್ಲಿ ಜಿಡ್ಡು ನಿಲ್ಲೋದು ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನಾವು ಅಷ್ಟು ಈಸಿಯಾಗಿ ಎಲ್ಲನೂ ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ತೊಗೊಂಡು ನಾವು ಯಾವಾಗ ನಮ್ಮ ಮೈಂಡ್ ಫ್ರೆಶ್ ಅನಿಸುತ್ತೋ ಆವಾಗ ನಾವು ಮಾಡಬೇಕಾಗತ್ತೆ. ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ನಾನು ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ಏನಾದರೂ ಡ್ರಿಲ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸುತ್ತೆ. ಆ ಥರ ಧೂಳು ಬರ್ತಾ ಇರೋ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಆ ಬ್ರಷ್ನ ಕ್ಲೀನ್ ಮಾಡಿಕೊಂಡು ಅದನ್ನು ರಿಯೂಸ್ ಮಾಡ್ಬೋದು. ಅದೇನಾದರೂ ಇಲ್ಲ ಅಂತ ಅಂದರೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ನಿಮಗೆ, ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ. ನಮ್ಮದು ಓಲ್ಡ್ ಕಿಚನ್ ಆಗಿರೋದ್ರಿಂದ ಮೇಕ್ ಓವರ್ ಮಾಡಿಸ್ಬೇಕು. ಆ್ಯಕ್ಚುಲಿ ಮೇಕ್ ಓವರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ನಾನು ಆದಷ್ಟು ಅದು ಮೇಕ್ ಓವರ್ ಆಗೋವರೆಗೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಕ್ಲೀನಿಂಗೆಲ್ಲ ಆ್ಯಕ್ಚುಲಿ. ಬಟ್ ಈಗ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇರೋದ್ರಿಂದ ನನಗೆ ಆವಾಗ ಡೀಪ್ ಕ್ಲೀನಿಂಗ್ ನಾನು ಮಾಡ್ಕೊಳ್ಳೋದು ಎಲ್ಲನೂ. ಫುಲ್ ಕ್ಲೀನ್ ಆದಮೇಲೆ ಕಿಚನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ಮಧ್ಯೆ ನಾನು ಊಟ ಮಾಡೋದು ಮರ್ತಿರೋದಲ್ಲದೆ ಫಿಶ್ಗೂ ಕೂಡ ಫುಡ್ ಹಾಕೋದು ಮರ್ತುಬಿಟ್ಟಿದ್ದೆ. ಅದಕ್ಕೂ ಊಟ ಹಾಕಿದ್ದೀನಿ. ಈಗ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಮೊಸರು ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊತೀನಿ. ಒಗ್ಗರಣೆ ನಾರ್ಮಲ್ಲು ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ ಇಷ್ಟೇ. ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ಇದು ಕಿಚನ್ ಬ್ಯುಸಿ ಇದ್ದಾಗ, ಎಮರ್ಜೆನ್ಸಿಗೆ ಬೇಕಾದಾಗ, ಇಮಿಡಿಯೇಟಾಗಿ ಬೇಕಾದಾಗ ಮಾಡ್ಕೋಬೋದಾದ ಒಂದು ಡಿಶ್. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇಷ್ಟಪಡ್ತೀರಾ ತುಂಬ ಅನ್ನಕ್ಕೆ. ಈಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಬಂದು ನಾನು ಸೆಕೆಂಡ್ ಟೈಪು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಪೈಪ್ನ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈ ಸೈಡೆಲ್ಲ ಕ್ಲೀನ್ ಮಾಡಿದ್ದೆ. ಸೊ ಈ ಸೈಡು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಾರ್ಡ್ರೋಬ್ಸ್ ಅಂತೀನಿ ಕಬೋರ್ಡ್ಸ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಸೈಡ್ ಅಷ್ಟೊಂದೇನು ಕೆಲಸ ಇಲ್ಲ ನನಗೆ, ಬಟ್ ಆ ಸೈಡ್ ತುಂಬ ಕೆಲಸ ಇತ್ತು, ಸ್ಟವ್ ಇರೋ ಸೈಡು. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಇದು ಬಂದು ಹಾಗೆ ಫಿಕ್ಸ್ ಆಗಿರುತ್ತೆ. ಇದು ಫ್ಲೋರ್ ಕ್ಲೀನರ್.
ಇದಕ್ಕೆ ನಾನೇನು ತೊಗೊಂಡಿದ್ದೆ ಬಾಡಿ ಅದನ್ನು ಈ ರೀತಿ ಫಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಹೋಲ್ಡರ್ ಒಂದು ಕೊಟ್ಟಿದ್ದಾರೆ ನೋಡಿ, ಈ ಥರ ಇದನ್ನು ಈ ರೀತಿ ಹಾಕಿ ಲಾಕ್ ಮಾಡಿಕೊಂಡ್ರೆ ಸಾಕು. ಸೊ ಈಗ ಕಿಚನ್ನು ಕ್ಲೀನ್ ಆಯಿತು. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಂದು ಕರಾಟೆ ಕ್ಲಾಸ್ ಕೂಡ ಮುಗಿದಿತ್ತು. ಮಳೆ ಬೇರೆ ಬರ್ತಾಯಿತ್ತು, ಅದಕ್ಕೆ ನಾನೇ ಬಂದುಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವನಿಗೆ ಹೊಸದಾಗಿ ಸ್ಟಿಕ್ ಮತ್ತು ಗ್ಲೌಸ್ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾನೆ ಏನು ಮಾಡಿಸಿದ್ರು ಸ್ಟಿಕ್ಕಲ್ಲಿ ಅಂತ ಅಂದ್ಬಿಟ್ಟು. ಈ ಬಾಕ್ಸಿಂಗ್ ಗ್ಲೌಸ್ ಅಂತೂ ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತಲೂ ಗೊತ್ತಿರಲಿಲ್ಲ, ಇವನು ತೋರಿಸೋವರೆಗೂ ಹೇಗೆ ಹಾಕೋತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದನ್ನು ನೋಡಾದ್ಮೇಲೆ ನನಗೂ ಅರ್ಥ ಆಗಿದ್ದು, ಓಕೆ ಈ ಥರ ಹಾಕ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಎರಡು ಕೈಗೆ ಹಾಕೋ. ಈ ಥರ ನಾ ಹಾಕೊಳ್ಳೋದು ಇದನ್ನು. ನೈಸ್ ನೈಸ್. ಹಿಂಗೆ ಹಿಂಗೆ ಹ್ಯಾಪಿನಾ? ಈ ವ್ಲಾಗು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮಗೆ ಏನಾದರೂ ಇಷ್ಟ ಆಗಿದೆ ಈ ವ್ಲಾಗು, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ನೀವು ವೀಡಿಯೋಸ್ ನೋಡಾದ್ಮೇಲಾದರೂ ಸಬ್ಸ್ಕ್ರೈಬ್ ಮಾಡ್ಬೋದು ನಿಮ್ಗೆ ಇಷ್ಟ ಆಗಿದ್ದರೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.